ಪದ್ಮ, ಗೀತನ್ ಮದ್ವೆ ಮಾಡೋದಕ್ಕೆ ವಸು ಊರ್ ತುಂಬಾ ಸಾಲ ಮಾಡಿದ್ದ. ಇನ್ನು ಹಿಂದೆ 3 ಜನ ಹೆಣ್ಮಕ್ಳಿದಾರೆ. ಯೋಚನೆ ಮಾಡು, ನಿನ್ನೊಬ್ಳಿಂದ ಆ 3 ಹೆಣ್ಮಕ್ಳಿಗೆ ಒಳ್ಳೆ ಜೀವನ ಕೊಡಕ್ ಆಗುತ್ತೇನೆ? ಲವ್ವೋ ಪವೋ ಏನಾದ್ರೂ ಆಗ್ಲಿ, ಸ್ವಾತಿ ಅಂತೂ ಒಳ್ಳೆ ಮನೆ ಸೇರಿದಾಳೆ. ಈಗ ಯಾಕೆ ಚಿಂತೆ ಮಾಡ್ತೀರಾ? ನೋಡು ಪದ್ಮ, ದೇವ್ರು ಸ್ವಾತಿನ ಒಳ್ಳೆ ಗೂಡಕ್ ಸೇರ್ಸಿದಾನೆ. ಅವಳಲ್ಲಿ ಸಂತೋಷವಾಗಿದ್ದಾಳೆ. ಈ ಕೋಪ ಮುನಿಸೆಲ್ಲ ಬಿಟ್ಟು ಅವಳು ಚೆನ್ನಾಗಿರ್ಲಿ ಅಂತ ಆಶೀರ್ವಾದ ಮಾಡೆ. ಇಲ್ಲ ಅತ್ತೆ, ಒಂದ್ ವೇಳೆ ಅಮ್ಮ ಒಪ್ಕೊಂಡ್ರು ನಾನ್ ಮಾತ್ರ ಅವಳನ್ನ ಯಾವತ್ತೂ ಕ್ಷಮಿಸಲ್ಲ. ಅವಳು ತನ್ನ ಸ್ವಾರ್ಥಕ್ಕೋಸ್ಕರ ನಮ್ಮನ್ನೆಲ್ಲ ಬೀದಿಗೆ ತಳ್ಳಿದಾಳೆ. ಗೀತಾ, ಅವಳು ನಮ್ಮನ್ನ ಎಲ್ಲಿಗೆ ಬೀದಿಗೆ ತಳ್ಳಿದಾಳೆ? ಅವಳು ನಮಗ ಆಶ್ರಯ ಕೊಟ್ಟಿದ್ದಾಳೆ ತಾನೆ. ಮಾವ, ನೀವ್ ಸುಮ್ನೆ ಇರಿ, ಜಾಸ್ತಿ ಮಾತಾಡ್ಬೇಡಿ. ಅಮ್ಮ, ನಮ್ ಊರಲ್ಲಿ ಬೀದಿಲ್ ಮಲ್ಕೊಂಡ್ರು ಪರವಾಗಿಲ್ಲ ಅಮ್ಮ, ಇಲ್ಲಿ ಮಾತ್ರ ಇರೋದ್ ಬೇಡ. ನಡೀರಿ, ಎಲ್ರು ಹೋಗೋಣ. ನಾನ್ ಹೇಳೋದನ್ನ ಹೇಳಿದ್ದೀನಿ. ಅಷ್ಟೂ ಮೀರಿ ನೀವ್ ಇಲ್ಲಿಂದ ಹೊರಡಬೇಕು ಅಂತಿದ್ರೆ ಊರಲ್ಲಿ ನನ್ನ ಮನೆ ಇದೆ, ನೀವ್ ಯಾವಾಗ ಬೇಕಾದ್ರೂ ಬಂದಿರ್ಬೋದು. ಇಲ್ಲ ಅದಕ್ಕೆ ಅಲ್ಲಿಗೆ ಬಂದು ನಿಮಗ್ ತೊಂದ್ರೆ ಕೊಡಕ್ ನಮ್ಗೆ ಇಷ್ಟ ಇಲ್ಲ. ಬೇರೆ ವ್ಯವಸ್ಥೆ ಆಗೋವರೆಗೂ ನೀವ್ ಇಲ್ಲೇ ಇದ್ರೆ ನಾನು ಊರ್ಗ್ ಹೋಗಿ ಏನಾದ್ರೂ ವ್ಯವಸ್ಥೆ ಮಾಡಕ್ ಆಗುತ್ತಾ ಅಂತ ನೋಡ್ತೀನಿ. ನೋಡ್ ಪದ್ಮ, ಆವೇಶದ ಕೈಗೆ ಬುದ್ಧಿ ಕೊಟ್ಟು ನೀವೆಲ್ರೂ ಬೀದಿ ಪಾಲಾಗ್ಬೇಡಿ. ಸದ್ಯಕ್ಕೆ ಸೂರು ಅಂತ ಒಂದಿದೆ, ಕಾಲ್ ತೆಗೆದು ಬಿಸ್ಲಿಗೆ ಹಪ್ಳ ಆಗ್ಬೇಡಿ. ನಾನ್ ಯಾಕೆ ಹೇಳ್ತೀನಿ ಅಂತ ಸ್ವಲ್ಪ ಅರ್ಥ ಮಾಡ್ಕೋ. ಹೆಂಗ್ ಮ್ಯಾನ್, ಇವತ್ತು ಏನ್ ದರ್ಶನ ಅಂತೀಯಾ? ಅಪ್ಪ ಸಿಕ್ಕಾಪಟ್ಟೆ ರಶ್. ಆದ್ರೆ ಪ್ರಸಾದ್ ಎಲ್ಲೋಗ್ತಿದ್ಯಾ? ಪುಳಿಯೋಗ್ರೆ ಕೊಡು. ನೀನಂತೂ 2 ಬೋಲ್ ತಿಂದೆ ಅಲ್ಲಿ, ಕೊಡು ಅವ್ರಿಗೂ ಪಾಪ. ಹೆಂಗ್ ಮ್ಯಾನ್, ಸಕ್ಕತ್ತಾಗಿದೆ ನೋಡು. ನನಗೆ ನೀನೇ ತಿನ್ಸಿದ್ಯಲ್ಲ, ಎಷ್ಟೇ ತಿನ್ನಿಸ್ತೀಯ? ಪರವಾಗಿಲ್ಲ ಬಿಡು, ಆಮೇಲೆ ತಿಂತೀನಿ. ನಿಜ ಹೇಳ್ಬೇಕು ಅಂದ್ರೆ ಎಷ್ಟೋ ವರ್ಷಗಳ ನಂತರ ಈ ರೀತಿ ದರ್ಶನ ಆಗಿರೋದು. ಇವತ್ತೇನೋ ಸ್ಪೆಷಲ್ ಪೂಜೆ ಅನ್ಸುತ್ತೆ. ಗಂಡ್ ದೇವ್ರಿಗೂ ಹೆಣ್ ದೇವ್ರಿಗೂ ಬೆಣ್ಣೆಯಿಂದ ಅಲಂಕಾರ ಮಾಡಿದ್ದು ನೋಡಕ್ಕೆ ಕಣ್ ಸಾಲ್ತಾ ಇರ್ಲಿಲ್ಲ. ಒಳ್ಳೆ ವರ್ಕೌಟ್ ಆಯ್ತು ಅಲ್ವೋ? ದೇವಸ್ಥಾನಕ್ಕೆ ಹೋಗಿ ಶಕ್ತಿ ಬರ್ಬೇಕಪ್ಪ. ನೀನ್ ನೋಡಿ ಒಳ್ಳೆ ಜಿಮ್ ಹೋಗಿ ಬಂದ ತರ ವರ್ಕೌಟ್ ಆಯ್ತು ಅಂದಿದ್ಯಾ? ಅಂದ್ರೆ ರೌಂಡ್ ಹಾಕೋದು, ಕೈ ಮುಗಿಯೋದು, ಕೈ ಎತ್ತೋದು, ಇದೆಲ್ಲ ವರ್ಕೌಟ್ ಅಲ್ವಾ? ಹೌದೇನೋ? ಇಬ್ರು ಅರ್ಚನೆ ಮಾಡ್ಸದ್ರ? ಬರೀ ಅರ್ಚನೆ ಅಲ್ಲ, ಮಹಾಪೂಜೆನ ಆಗೋಯ್ತು. ನೀನ್ ಬಂದಿದ್ರೆ ಚೆನ್ನಾಗಿರೋದು. ನನ್ನೇ ಪದೇ ಪದೇ ಡೌರಾಣಿ ಅಂತಾನಲ್ಲ. ಡೌರಾಣಿ ನಾನಲ್ಲ, ಜೂನೇ ದೊಡ್ಡ ಡೌರಾಜ. ನಿತಿನ್, ನೀನು ದೇವಸ್ಥಾನಕ್ಕೆ ಹೋಗಿದ್ಯೇನಾ? ಪ್ರೀತಿ ಹುಡುಗಿ ಕೈ ಕೊಟ್ಟ ಮೇಲೆ ನಿತಿನ್ ತುಂಬಾ ಒಳ್ಳೆ ಹುಡುಗ ಆಗಿದ್ದಾನೆ. ನಮ್ಗಿಂತ ಮುಂಚೆನೆ ದೇವ್ರತ ಅಪ್ಲಿಕೇಶನ್ ಆಗ್ತಿದ್ದ. ಇನ್ ಮುಂದೆ ಆದ್ರೂ ಹುಡುಗಿನ ನಂಬೋ ಬುದ್ಧಿ ಕೊಡ್ಬೇಡ ದೇವ್ರೆ ಅಂತ, ಅಲ್ವೇನಾ? ಈ ಸುಮ್ನಿರೋ, ಮೊದ್ಲೇ ಅವ್ನ್ ಬೇಜಾರಲ್ಲಿದ್ದಾನೆ. ಭವಾನಿ, ಈ ವಿಷಯದಲ್ಲಿ ಬೇಜಾರಾಗ್ಬಾರ್ದು. ಆ ಹುಡುಗಿನ ಹುಡುಕಿ ಅವಳಿಗೆ ಬೇಜಾರಾಗೋ ತರ ಮಾಡ್ಬೇಕು. ಸ್ವಾತಿ, ಹೇಳೋದ್ ಮರ್ತಿದ್ದೆ ನೋಡು. ನೀನ್ ದೇವಸ್ಥಾನಕ್ಕೆ ಹೋದಾಗ ಊರಿಂದ ನಿಮ್ ಸೋದರತೆ ಬಂದಿದ್ರಮ್ಮ. ಯಾರು? ಸರೋಜತೆನಾ? ಹೌದಮ್ಮ, ನಿಮ್ ಮನೆಯವ್ರಿಗಿನ್ನ ಕೋಪ ಕಮ್ಮಿ ಆಗಿಲ್ವಂತೆ, ಹೇಳ್ಕೊಂಡು ಬೇಜಾರ್ ಮಾಡ್ಕೊಂಡ್ರು. ಸ್ವಾತಿ, ನಮಗೂ ಬೇಜಾರಾಯ್ತ ಕಣಮ್ಮ. ನಿಮ್ ಮನೆಯವ್ರಿಗೆ ಮದ್ವೆನ ಒಪ್ಪೋ ಥರನೇ ಕಾಣ್ತಿಲ್ಲ. ಹೆಂಗ್ ಮ್ಯಾನ್, ಇಷ್ಟಕ್ಕೆಲ್ಲ ನೀನ್ ಯಾಕೆ ಬೇಜಾರಾಗ್ತೀಯಾ? ನಿತಿನ್ ಅವ್ರಿಗೆ ಅವ್ರ ಫ್ಯಾಮಿಲಿ ಪರಿಚಯ ಅಂತೆ. ಹೌದಾ? ಅದ್ ಹೇಗೆ? ಅದು ಹೊಸ ಅಂಕಲ್ ಊರಲ್ಲಿ ಎಲ್ರಿಗೂ ಪರಿಚಯ ಅಲ್ಲ, ಹಾಗಾಗಿ ನನಗೂ ಪರಿಚಯ ಅಷ್ಟೇ. ನಾನು ಅವ್ರ ಹತ್ರ ಎಷ್ಟೇ ಮಾತಾಡಿದ್ರು ಅವ್ರು ಕನ್ವಿನ್ಸ್ ಆಗ್ತಿಲ್ಲ. ಇವಾಗ ನೀನೇ ಮಾತಾಡಿ ಕನ್ವಿನ್ಸ್ ಮಾಡ್ಬೇಕು. ನೋಡು, ನಮ್ಮಿಬ್ರದು ಸಿಕ್ಕಾಪಟ್ಟೆ ಡೀಪ್ ಲವ್ ಕಣ. ಅವ್ರು ಒಪ್ಕೋತಿಲ್ಲ ಅಂತ ನನ್ನ ಹೆಂಡತಿ ಮುಖ ನೋಡು ಹೇಗ್ ಬಾಡೋಗಿದೆ. ಅದಕ್ಕೆ ನೀನೇ ಮಾತಾಡಿ ಅವ್ರನ್ನ ಕನ್ವಿನ್ಸ್ ಮಾಡ್ಬೇಕು. ಬೇಡ ಪ್ಲೀಸ್, ನನ್ ಮಾತ್ ಕೇಳಿ. ಸ್ವಾತಿ, ನೀನೇನು ವರಿ ಆಗ್ಬೇಡ. ನಮ್ ನಿತಿನ್ ಇದಾನಲ್ಲ, ಕನ್ವಿನ್ಸ್ ಮಾಡೋದ್ರಲ್ಲಿ ಸಿಕ್ಕಾಪಟ್ಟೆ ಎಕ್ಸ್ಪರ್ಟ್. ಅವ್ನ್ ಮಾತಾಡದೆ ಸಾಕು, ಯಾರಾದ್ರೂ ಒಪ್ಕೋತಾರೆ. ನೀನೇನು ವರಿ ಆಗ್ಬೇಡ. ಲೋ ಬರ. ಸದ್ಯ ಎಲ್ಲ ಒಳ್ಳೇದಾದ್ರೆ ಸಾಕಪ್ಪ. ನಾನ್ ಮನಸ್ಸು ಮಾಡಿದ್ರೆ ನನ್ನ ಮಗನ್ನ ಯಾವತ್ತ ಗೊಟ್ಟ ಕನ್ಸ್ಬಿಟ್ಟು ಹೋಗ್ಲಿ ಪಾಪ ಅಂತ ಅವನ್ನ ಬಿಟ್ಟಿದ್ದಕ್ಕೆ ಈ ಮಟ್ಟಕ್ಕೆ ಬೆಳೆಸ್ತಾನೆ. ಪಶುವಣ್ಣ, ವಂಶಿ ಯಾಕೆ ಸ್ವಾತಿ ಕೈ ಹಿಡ್ಕೊಂಡ್ ಕರ್ಕೊಂಡ್ ಹೋದ? ಏನು ಅಂತ ನಂಗೆ ಅರ್ಥ ಆಗ್ಲಿಲ್ಲ. ನಂಗೂ ಅದೇ ಕನ್ಫ್ಯೂಷನ್ ಆಗ್ತಿದೆ. ನಿತ್ಯ ಸ್ವಾತಿನ ಮದ್ವೆ ಆಗಿದ್ರೆ ಸ್ವಾತಿನ ನಿತ್ತಿತಾನೆ ಕರ್ಕೊಂಡ್ ಹೋಗ್ಬೇಕಾಗಿತ್ತು. ಸ್ವಾತಿ ಕತ್ತಲ್ ಅಷ್ಟು ದಾರ ಆಯ್ತು. ನಿತಿನ ಸ್ವಾತಿ ನಿಂತ್ಕೊಂಡ್ ಮಾತಾಡ್ತಿದ್ರು. ಈ ವಂಶಿ ಯಾಕೆ ಅಲ್ಲಿಗೆ ಬಂದವ್ರು ನಮ್ಗೆಲ್ಲ ಆವಾಜ್ ಹಾಕಿ ಸ್ವಾತಿನ ಕರ್ಕೊಂಡ್ ಹೋದ. ಅದ್ರಲ್ಲಿ ನಿತ್ತಿ ಬೇರೆ ಸ್ವಾತಿಗೆ ಏನಾದ್ರು ತೊಂದ್ರೆ ಮಾಡಿದ್ರೆ ಪ್ರಾಣ ಬಿಡ್ತೀನಿ ಅಂತ ಅತ್ತಿಗೆ ಬ್ಲಾಕ್ ಮೇಲ್ ಮಾಡಿ ಹೋಗ್ತಾನೆ. ಅಪ್ಪ, ಏನ್ ನಡೀತಿದೆ ಇಲ್ಲಿ? ನನಗೂ ಅದೇ ಅರ್ಥ ಆಗ್ತಿಲ್ಲ ಮಗಳೇ. ವಂಶಿ ಅಲ್ಲಿಗೆ ಬರ್ದೇ ಹೋಗಿದ್ದಿದ್ರೆ ಸ್ವಾತಿಗೊಂದ್ ಗತಿ ಕಾಣಿಸ್ತಾ ಇದೆ. ಪಶುವಣ್ಣ, ಇಲ್ಲಿ ನಿಂತ್ಕೊಂಡು ಫ್ರಸ್ಟ್ರೇಷನ್ ಮಾತಾಡಿದ್ರೆ ಏನು ಸಾಲ್ವ್ ಆಗಲ್ಲ. ಏನಾಗಿದೆ ಅಂತ ತಿಳ್ಕೊಬೇಕು ಅಂದ್ರೆ ನಾವ್ ವಂಶಿ ಮನೆಗೆ ಹೋಗ್ಬೇಕು. ಹೌದು ಅಪ್ಪ, ಆ ಸ್ವಾತಿಗೂ ವಂಶಿಗೂ ಏನ್ ಲಿಂಕ್ ಇದೆ ಅಂತ ತಿಳ್ಕೊಬೇಕು ಅಂದ್ರೆ ನಾವ್ ಅಲ್ಲಿಗೆ ಹೋಗ್ಲೇಬೇಕು. ಪ್ಲೀಸ್ ಬನ್ನಿ. ಪಶುವಣ್ಣ, ನನ್ ಮಗ ಕೈ ತಪ್ಪೋಗ್ತಾನೆ ಅಂತ ನಾನು ಇಲ್ಲಿವರೆಗೂ ಬಂದಿತ್ತು. ಅಲ್ಲೇನ್ ನಡೆದಿದೆ ಅಂತ ನಾವ್ ತಿಳ್ಕೊಳ್ಳೇಬೇಕು. ವಿ ಹ್ಯಾವ್ ಟು ಗೋ. ಅಲ್ಲಿಗೆ ಹೋದ್ಮೇಲೆ ಹೇಗ್ ನಾಟಕ ಮಾಡ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತಿದೆ. ಪಶುವಣ್ಣ, ಬಾ ನೀನು ಅಲ್ಲಿ ಮ್ಯಾನೇಜ್. ಬಾರಾಗಿನಿ. ₹1 ಖರ್ಚು ಇಲ್ಲದೆ ನಿಮ್ ಮಗಳು ಮದುವೆ ಆಗಿದೆ. ಅದಕ್ಕೆ ನೀವು ಖುಷಿ ಪಡ್ಬೇಕು. ಅದು ಅಲ್ದೆ ಒಳ್ಳೆ ಸ್ಟೇಟಸ್ ಇರೋ ಮನೆಗೆ ಸೊಸೆಯಾಗಿ ಬಂದಿಯಾಳೆ. ಅದನ್ ಬಿಟ್ಟು ನೀವು ಬೇಜಾರ್ ಮಾಡ್ಕೊಂಡು ಹೆಲ್ತ್ ಅಪ್ಸೆಟ್ ಮಾಡ್ಕೊಂಡು ನೀವು ತೊಂದ್ರೆ ತಗೊಳ್ಳೋದಲ್ದೆ ನಮಗೂ ತೊಂದ್ರೆ ಕೊಡ್ತಿದ್ದೀರಾ. ನೀವ್ ಹೀಗಿರೋದಕ್ಕೆ ಅಲ್ಲಿ ಸ್ವಾತಿ ಅಪ್ಸೆಟ್ ಆಗಿದ್ದಾಳೆ. ಅವಳು ಅಪ್ಸೆಟ್ ಆಗಿರೋದಕ್ಕೆ ನಮ್ಮ ಅಜ್ಜಿ ತಾತ ಅಪ್ಸೆಟ್ ಆಗಿದ್ದಾರೆ. ಇದರಿಂದ ತೊಂದ್ರೆ ಆಗ್ತದೆ ನನಗೆ. ಅದಕ್ಕೆ ಇದೆಲ್ಲದಕ್ಕೊಂದು ಫುಲ್ ಸ್ಟಾಪ್ ಇಡ ಅಂತ ಬಂದಿದ್ದೀನಿ. ನಾವೆಷ್ಟೇ ಹೇಳಿದ್ರು ನೀವು ಕನ್ವಿನ್ಸ್ ಆಗ್ತಿಲ್ಲ. ನಿಮ್ಮನ್ನ ಕನ್ವಿನ್ಸ್ ಮಾಡಕ್ಕೆ ಅಂತಾನೆ ಒಬ್ರನ್ನ ಕರ್ಕೊಂಡ್ ಬಂದಿದ್ದೀನಿ. ಅವ್ನ್ ಮಾತಾಡಿದ್ರೆ ಮೇ ಬಿ ನೀವು ಕನ್ವಿನ್ಸ್ ಆಗ್. ಲೋ ಬಾರೋ, ಇವಳಲ್ಲಿ ಮೇಡಮ್ ಒಳಗ್ ಬನ್ನಿ. ಡೈರೆಕ್ಟ್ರೆ ಕರೆಕ್ಟ್ ಆಗಿ ಹೇಳೋದು. ನಮ್ಮಿಬ್ರು ಮದುವೆ ಒಪ್ಸೋದಕ್ಕೆ ಇವನೇ ಡೈರೆಕ್ಟರ್. ನನ್ ಬಗ್ಗೆ ಹೇಳ. ನನಗೆ ವಂಶಿ ಬಗ್ಗೆ ಚೆನ್ನಾಗ್ ಗೊತ್ತು. ಅವ್ನ್ ತುಂಬಾ ಒಳ್ಳೆ ಹುಡುಗ. ಇಬ್ರು
ಒಬ್ರನ್ನೊಬ್ರನ್ನ ಇಷ್ಟಪಟ್ಟು ಮದ್ವೆ ಆಗಿದ್ದಾರೆ. ದಯವಿಟ್ಟು ಈ ಮದ್ವೆನ ಒಪ್ಕೊಳ್ಳಿ ಅಮ್ಮ. ಇವ್ರ ಸ್ವಾತಿ ಬಗ್ಗೆ ಹೀಗೆ ಹೇಳ್ತಿದಾರ? ತಾನ್ ಲವ್ ಮಾಡಿ ಈಗ ಇನ್ನೊಬ್ಬನ್ಗೆ ವಕಾಲತ್ ವಹಿಸೋದಿಕ್ ಬಂದಿದಾನೆ. ನಿತಿ, ಇವತ್ ನಿನ್ನಿಂದ ಏನೆಲ್ಲ ಆಗೋಯ್ತು? ನೀನಿ ಮಾತ್ ಹೇಳೋದ್ ಸರಿನಾ? ಸ್ವಾತಿನ ನೀನು ಅಜ್ಜಿ, ಮನುಷ್ಯ ಮರ್ತು ಮುಂದುವರಿಯೋದನ್ನ ಕಲಿಬೇಕು. ಆಗಿರೋದನ್ನ ಯಾರಿಂದನೂ ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ. ಮತ್ತೆ ಇನ್ನೊಂದು ತಪ್ಪಾಗೋದ್ ಬೇಡ ಅಜ್ಜಿ. ದಯವಿಟ್ಟು ಇವ್ರಿಬ್ರನ್ನ ಒಪ್ಕೊಳ್ಳಿ. ಮನ್ಸಾರೆ ಇವ್ರಿಬ್ರಿಗೂ ಹರಿಸಿ. ವಂಶಿ ಸ್ವಾತಿ ಅವ್ರನ್ನ ಚೆನ್ನಾಗಿ ನೋಡ್ಕೋತಾನೆ ಅನ್ನೋ ಭರವಸೆ ನನಗಿದೆ. ಕರೆಕ್ಟ್ ಆಗಿ ಹೇಳ್ದೆ ಕಣ. ಈಗಲಾದ್ರೂ ನೀವೆಲ್ರು ಕನ್ವಿನ್ಸ್ ಆದ್ರ ಇನ್ ಮುಂದೆ ಬೈಯೋದು ಅಳೋದು ಎಲ್ಲ ಡ್ರಾಮಾ ಸ್ಟಾಪ್ ಮಾಡಿ, ಓಕೆನಾ? ಬಂದಿ ಕೆಲಸ ಮುಗಿತ್ ಬಾವಣ. ನೀವಿಬ್ರು ಹೋಗಿರಿ, ನಾನು ಇವ್ರ ಜೊತೆ ಮಾತಾಡ್ಕೊಂಡ್ ಬರ್ತೀನಿ. ಸರ್ ಕಮ್ ನಡಿ. ನಾನು ಈ ಮದುವೆನ ನನ್ನ ಸ್ವಾರ್ಥಕ್ಕಾಗಿಲ್ಲ. ನಾನು ಈ ವಿಷಯನ ನಿಮ್ಗೆ ಹೇಳೋ ಪರಿಸ್ಥಿತಿಲಿಲ್ಲ. ಆದಷ್ಟು ಬೇಗ ಮೊದ್ಲಿನ ತರ ನಾನ್ ನಿಮ್ಗಳ ಜೊತೆ ಬಂದಿರ್ತೀನಿಮ್ಮ. ಏನ್ ಹೇಳ್ಬಿಟ್ರಿ ಡೈರೆಕ್ಟ್ರೆ? ಇದನ್ನ ಹೇಳೋದಿಕ್ಕೆ ರಾಗಿಣಿ ಮದುವೆ ಕ್ಯಾನ್ಸಲ್ ಮಾಡ್ಕೊಂಡು ಸ್ವಾತಿಗೋಸ್ಕರ ಇಲ್ಲಿವರೆಗೂ ಬಂದ್ರ? ಅಜ್ಜಿ, ಏನ್ ಹೇಳ್ತಿದ್ದೀರಾ? ಹೌದಪ್ಪ, ಸ್ವಾತಿ ಮೇಲಿನ ಪ್ರೀತಿಗೋಸ್ಕರ ರಾಗಿಣಿ ಮದುವೆ ಕ್ಯಾನ್ಸಲ್ ಮಾಡಿ ಅವ್ರ ಅಮ್ಮನ್ನ ಅವ್ರ ಮಾವನ್ನ ಎದುರು ಹಾಕೊಂಡು ಇಲ್ಲಿವರೆಗೂ ಬಂದಿದ್ದಾನೆ. ಇವತ್ತು ದೇವ್ರು ಅವನ ಬಾಯಿಂದನೇ ಇಂಥ ಮಾತು ಹೇಳೋಂತ ಪರಿಸ್ಥಿತಿ ಬಂತಲ್ಲ. ಸಮಾಧಾನ ಮಾಡ್ಕೊಪ್ಪ. ಈ ಸಮಯದಲ್ಲಿ ಇದನ್ ಬಿಟ್ರೆ ನಮ್ಗೆ ಬೇರೆ ಏನ್ ಹೇಳಕ್ಕೂ ತೋಚ್ತಾ ಇಲ್ಲ. ನಾನು ಸ್ವಾತಿ ಅವರ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ದೆ. ಆ ದೇವ್ರು ನನಗೆ ಯಾಕಮ್ಮ ಈ ತರ ಅನ್ಯಾಯ ಮಾಡ್ತಿದ್ದಾನೆ? ಆ ದೇವ್ರಿ ಕೆಲ್ಸ ಮಾಡಿ ಒಳ್ಳೇದೇ ಮಾಡ್ದ. ನೀವ್ ಅವ್ರ ಮದ್ವೆ ಬಗ್ಗೆ ಏನ್ ಬೇಕಾದ್ರೂ ಹೇಳ್ಬೋದು, ನೀವ್ ಒಪ್ಕೋಬಹುದು. ಆದ್ರೆ ನಾವಂತೂ ಅವಳನ್ನ ಯಾವತ್ತೂ ಕ್ಷಮಿಸಲ್ಲ. ಆ ದೇವ್ರು ನಮಗ್ ಎಲ್ಲಾ ಕಡೆಯಿಂದನೂ ಮೋಸನೇ ಮಾಡಿದಾನೆ. ಹೇಳ್ದೆ ಕೇಳ್ದೆ ಈ ಸ್ವಾತಿ ಮದ್ವೆ ಆಗಿ ಮೋಸ ಮಾಡಿದ್ಲು. ಹೇಳ್ದೆ ಕೇಳ್ದೆ ನಿಮ್ ಮಾವ ನಮ್ ಮನೆ ಕಿತ್ಕೊಂಡ್ ಮೋಸ ಮಾಡಿದ್ರು. ನಮಗ್ ಎಲ್ಲಾ ಕಡೆಯಿಂದನೂ ಬರೀ ಮೋಸನೇ ಆಗ್ತದೆ. ಏನ್ ಹೇಳ್ತಿದ್ದೀರಾ? ನೀವ್ ಸೈಟ್ ಮಾರಿ ನಮಗ್ ದುಡ್ಡು ಕೊಟ್ಟಿದ್ದಕ್ಕೆ ನಿಮ್ ಮಾವ ಇವಾಗ ನಮ್ ಮನೆಗ್ ಬೀಗ ಹಾಕಿ ಮನೆ ನಂದೆ ಅಂತ ಕೂತಿದಾನೆ. ನೀವ್ ಮಾಡಿರೋ ತಪ್ಪಿಗೆ ನಮಗೀಗ ಶಿಕ್ಷೆ. ಆ ಪಾಪಿ ನಿಮಗ್ ತೊಂದ್ರೆ ಕೊಡಬಾರ್ದು ಅಂತಾನೆ ಅವ್ನು ಹೇಳ್ದಂಗೆಲ್ಲ ಕೇಳ್ದೆ. ಆದ್ರೂ ನಿಮಗ್ ಮೋಸ ಮಾಡಿದಾನೆ. ನಾನ್ ಮಾತ್ರ ಅವನನ್ನ ಸುಮ್ನೆ ಬಿಡ್ತಿಲ್ಲ. ಎಲ್ಲ ಮುಳುಗೋದ್ಮೇಲೆ ಇವಾಗ ಏನ್ ಮಾಡಿದ್ರೆ ಏನು? ಯಾರ ಸಹಾಯನೂ ನಾವು ಕೇಳಿರ್ಲಿಲ್ಲಪ್ಪ. ಯಾರ ಶತ್ರುತ್ವನು ನಾವು ಬಯಸಿರ್ಲಿಲ್ಲ. ನನ್ ಗಂಡನ ಆಸ್ತಿ ಅಂತ ಉಳ್ದಿದ್ದ ಅದು ಒಂದು ಮನೆ. ಆ ಮನೆನೂ ನಿಮ್ಮ ಮಾವ ಕಿತ್ಕೊಂಡ್ಬಿಟ್ನಲ್ಲಪ್ಪ. ಹೀಗೆಲ್ಲ ಆಗತ್ತೆ ಅಂತ ನನಗೆ ಗೊತ್ತಿರ್ಲಿಲ್ಲ. ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ಮಿಸ್ಟರ್ ಯಂಗ್ ಮ್ಯಾನ್, ಪ್ರಾಬ್ಲಮ್ ಸಾಲ್ವ್ಡ್. ಮನೆಯವ್ರು ಏನಂದ್ರು? ನಮ್ ನಿತಿನ್ ಹೇಳಿದ ಮಾತಿಗೆ ಯಾರು ಬಾಯೇ ಬಿಟ್ಟಿಲ್ಲ. ನನ್ಗೆ ಅನ್ಸುತ್ತೆ ನಿತಿನ್ಗೂ ಆ ಮನೆಯವ್ರಿಗೂ ಏನೊಂಥರ ಬಾಂಡಿಂಗ್ ಇದೆ. ಅವನು ಅವ್ರನ್ನ ತನ್ನ ಮನೆಯವ್ರನ್ನ ಹತ್ರನೇ ಮಾತಾಡ್ದ. ಅಂತೂ ಇಂತೂ ನಿತಿನ್ ಮಾತಾಡಿದಕ್ಕೆ ಈ ಪ್ರಾಬ್ಲಮ್ ಸಾಲ್ವ್ ಆಯ್ತು. ನಾನು ಅನ್ಕೊಂಡಿರ್ಲಿಲ್ಲ ಈ ತರ ಸಾಲ್ವ್ ಆಗುತ್ತೆ ಅಂತ. ನೋಡ್ದ ಖುಷಿಲಿ ಹೇಗ್ ಓಡೋಗ್ತಿದ್ದಾಳಂತ. ಮನೆ ಖಾಲಿ ಮಾಡ್ಬೇಡಿ ಅಂತಾನು ಹೇಳ್ಬೇಕಿತ್ತು ಕಣೋ. ಇಲ್ಲೇ ಇರ್ತಾರ ಬಿಡಿ. ಅದ್ ಹಾಗಲ್ವೋ, ಅವ್ರ ಊರಲ್ಲಿ ಮನೆ ಏನೋ ಪ್ರಾಬ್ಲಮ್ ಆಗಿದ್ಯಂತ ಕಣೋ. ಈಗ ಅವ್ರು ಊರ್ಗ್ ಹೋದ್ರು ಅಲ್ಲಿ ಉಳ್ಕೊಳಕ್ಕೆ ವ್ಯವಸ್ಥೆ ಇಲ್ಲ. ಸ್ವಾತಿ ಈ ವಿಷಯ ಗೊತ್ತಾದ್ರೆ ಇನ್ನೆಷ್ಟು ನೊಂದ್ಕೋತಾಳೋ ಏನೋ. ನೀನೇ ಒಂದ್ಸತಿ ಅವ್ರ ಹತ್ರ ಮಾತಾಡೋ. ನಾವು ಒಂದ್ಸತಿ ನೀವು ಹೋಗ್ಬೇಡಿ ಅಂತ ಹೇಳ್ತೀವಿ. ಇದ್ರಲ್ಲಿ ಮಾತಾಡೋದೇನಿದೆ? ಅಲ್ಲಿ ಜಾಗ ಇಲ್ಲ ಅಂದ್ರೆ ಇಲ್ಲೇ ಉಳ್ಕೋತಾರೆ. ಬೇರೆ ಆಪ್ಷನ್ ಇಲ್ಲ ತಾನೆ. ನೋಡು, ನನಗೆ ಒಂದು ಇಂಪಾರ್ಟೆಂಟ್ ಕಾಲ್ ಬರ್ತೈತೆ, ನನ್ ಬಂದೆ ತಡಿ. ಭವಾನಿ, ನಿತಿನ್ ಮಾತಾಡಿದ್ರೆ ಸಾಕಾಗಲ್ಲ. ಸರೋಜ ಅವ್ರು ಹೇಳಿದಾಗೆ ದೊಡ್ಡವರಾಗಿ ನಾವೇ ಏನಾದ್ರೂ ಮಾಡ್ಬೇಕು. ಹೌದ್ರಿ, ನನಗೂ ಹಾಗೆ ಅನಿಸ್ತಿದೆ. ಯಾವ ತಾಯಿಗಾದ್ರೂ ತನ್ ಮಗಳು ಮದ್ವೆ ನೋಡೋ ಆಸೆ ಇದ್ದೇ ಇರುತ್ತಲ್ವಾ. ನಾನು ಇದನ್ನ ಸ್ವಲ್ಪ ಗಂಭೀರವಾಗಿ ಯೋಚನೆ ಮಾಡ್ತೀನಿ. ನನ್ ಮಕ್ಳು ಯಾವತ್ತೂ ಸೋಲ್ಬಾರ್ದು ಅಂತಿದ್ದೆ ಹೀರೋ. ಆದ್ರೆ ನಾನ್ ಸೋತೋದೆ. ಒಂದ್ ಕಡೆ ನಮ್ ಮನೆಯವರು, ಇನ್ನೊಂದ್ ಕಡೆ ನಾನ್ ಬೇಡ ಅಂದವ್ರು ಇಬ್ರು ಮಧ್ಯೆ ಸಿಕ್ಕಾಕೊಂಡ್ಬಿಟ್ಟಿದೀನಿ ಹೀರೋ. ನಾನಿರೋ ಪರಿಸ್ಥಿತಿ ಯಾರಿಗೂ ಬರ್ಬಾರ್ದು ಹೀರೋ, ಯಾರಿಗೂ ಬರ್ಬಾರ್ದು. ನನಗಾಗಿರೋ ಮೋಸಕ್ಕಿಂತ ನಿಮ್ಗಳಿಗಾಗಿರೋ ಅನ್ಯಾಯ ನೆನ್ಸ್ಕೊಂಡ್ರೆ ನಾನು ತುಂಬಾ ನೋವಾಗ್ತಿದೆ ಕಣ. ಯಾವ ಗಳಿಗೆಲಿ ಆ ಕಳ್ಳ ಮಾವನ ಹೆಸರಲ್ಲಿರೋ ಜಾಗ ಅಡ ಇಟ್ನೋ ಅಲ್ಲಿಂದಾನೇ ಎಲ್ಲ ಶುರುವಾಗಿತ್ತು. ಹೌದು ಮಗ, ನಾವವತ್ತು ಮನೆ ಬಿಡಿಸಿದ ದುಡ್ಡು ಇನ್ಶೂರೆನ್ಸ್ ದುಡ್ಡಲ್ಲ ಅಂತ ಹೇಳಿದಿದ್ರೆ ಇವತ್ತಿಷ್ಟೊಂದೆಲ್ಲ ಕಷ್ಟನೇ ಆಗ್ತಿರ್ಲಿಲ್ಲ. ಮನೆ ಉಳಿಸ್ಕೋಬೇಕು ಅಂತ ಏನೇನೆಲ್ಲ ಡ್ರಾಮಾ ಮಾಡಿದ್ವಿ, ಕೊನೆಗೆ ಮನೆನೇ ನಮ್ ಕೈ ತಪ್ಪೋಯ್ತು. ಮಗ, ಮನೇಲಿ ಎಲ್ರಿಗೂ ತುಂಬಾ ಬೇಜಾರಾಗಿದೆ ಕಣ. ಗೀತಾ ಅಂತೂ ಸ್ವಾತಿ ವಿಷಯಕ್ಕೆ ತುಂಬಾನೇ ಕೋಪ ಮಾಡ್ಕೊಂಡಿದ್ದಾಳು ಕಣ. ಡೈರೆಕ್ಟ್ರೆ, ನೀವು ಬಂದು ಸ್ವಾತಿನ ಮದುವೆ ಆಗ್ತೀರಿ ಅಂತ ಹೇಳಿ ನಾನು ಎಷ್ಟೊಂದು ಕನಸು ಕಂಡಿದ್ದೆ. ಆದ್ರೆ ನನ್ ಕನಸೆಲ್ಲ ನುಚ್ಚು ನೂರಾಗೋಗ್ಬಿಡ್ತು. ನೀನು ಅವಳಿಗೋಸ್ಕರ ಮದುವೆ ಕ್ಯಾನ್ಸಲ್ ಮಾಡ್ಕೊಂಡು ಬರ್ತಾ ಇದೀಯ ಅಂತ ಅವಳಿಗೆ ಹೇಳ್ಬೇಕು ಅನ್ನೋಷ್ಟ್ರಲ್ಲಿ ಅವಳು ಮದ್ವೆನೇ ಆಗೋಗ್ಬಿಟ್ಟಿತ್ತಪ್ಪ. ನನ್ನ ಕ್ಷಮಿಸ್ಬಿಡಿ. ನಿಮ್ಮಿಬ್ಬರ ಪ್ರೀತಿ ದೂರ ಆಗೋದ್ರಲ್ಲಿ ನಂದು ಪಾಲಿದೆ. ನೀವ್ಯಾಕಜ್ಜಿ ನೊಂದ್ಕೋತೀರಾ? ಸ್ವಾತಿ ಅವ್ರನ್ನ ಮದ್ವೆ ಆಗೋದಕ್ಕೆ ನನಗೆ ಅದೃಷ್ಟ ಇರ್ಲಿಲ್ಲ ಅನ್ಸುತ್ತೆ. ನಿನ್ನಂತ ಒಳ್ಳೆ ಮನಸ್ಸಿರೋ ಹುಡುಗನಿಗೆ ಮೋಸ ಆಗ್ಬಾರ್ದಾಗಿತ್ತು. ಮಗ, ನನಗೆ ಯಾಕೋ ಸ್ವಾತಿ ನನ್ನ ಹತ್ರ ಏನೋ ಮುಚ್ಚಿಡ್ತಿದ್ದಾಳೆ ಅಂತ ಅನ್ನಿಸ್ತಾ ಇದೆ. ಆದ್ರೆ ಏನು ಅಂತ ಗೊತ್ತಾಗ್ತಾ ಇಲ್ಲ. ಭಾವ, ಸುಮ್ನೆ ಏನೇನೋ ನಿತಿನ್ ಅವ್ರಿಗೆ ಹೇಳಿ ತಲೆ ಕೆಡಿಸ್ಬೇಡಿ ಭಾವ. ಅವಳೇ ಎಲ್ಲಾರ ಮುಂದೆ ಹೇಳಿಲ್ವಾ ನನಗಿಷ್ಟ ಆಯ್ತು, ನನ್ ಮದ್ವೆ ಮಾಡ್ಕೊಂಡೆ ಅಂತ? ಇದ್ರಲ್ಲಿ ಮುಚ್ಚು ಮರೆ ಏನಿದೆ? ದೇವ್ರು ನಿಮ್ ಕೈ ಬಿಡೋದಿಲ್ಲ, ನಿಮ್ಗ್ ಒಳ್ಳೇದು ಮಾಡೇ ಮಾಡ್ತಾನೆ. ಜೀವನನೇ ಬೇಡ ಅಂತ ಡಿಸೈಡ್ ಮಾಡ್ಬಿಟ್ಟಿದೀನಿ ಅಜ್ಜಿ. ನೀವ್ ಯಾಕೆ ಹಾಗೆ ಅನ್ಕೊಂತೀರಾ ನಿತಿನ್ ಅವ್ರೆ? ಸ್ವಾತಿ ಅವಳ ಪ್ರೀತಿನ ಮರ್ತು
ಅವ್ಳು ಬೇಕಾಗಿರೋ ಲೈಫ್ ನ ಆಯ್ಕೆ ಮಾಡ್ಕೊಂಡಿದ್ಮೇಲೆ ನಿಮಗೂ ಆ ಹಕ್ಕಿದೆ. ಹಾಕಿದೆಲ್ಲ ಒಂದ್ ಕೆಟ್ಟ ಕನ್ಸಂತ ಮರ್ತ್ಬೇಡಿ. ಯು ಡಿಸರ್ವ್ ಅ ಗುಡ್ ಲೈಫ್ ಅಂಡ್ ಅ ಗುಡ್ ವೈಫ್. ಥ್ಯಾಂಕ್ ಯು ಅಜ್ಜಿ, ನಾನಿನ್ ಬರ್ತೀನಿ ಮಗ. ಪ್ರೇಮಿಗಳಿಗೆ ಪ್ರೀತಿ ಕಳ್ಕೊಳ್ಳೋದೇ ಒಂದ್ ಶಾಪ ಅನ್ಸತ್ತೆ. ಸ್ವಾತಿ ಅವ್ರೆ ಪ್ಲೀಸ್, ನಾನ್ ಕೇಳಿರೋ ಪ್ರಶ್ನೆಗೆ ಉತ್ತರನೇ ಕೊಡ್ಲಿಲ್ಲ. ನಿಮ್ ಕಣ್ ನೋಡಿದ್ರೆ ಇಲ್ಲೇನೋ ಸರಿ ಇಲ್ಲ ಅಂತ ಅನಿಸ್ತಾ ಇದೆ. ಕುಮಾರನ್ಗೂ ನೀವೇನೋ ಮುಚ್ಚಿಡ್ತಿದ್ರ ಅಂತಾನೆ ಡೌಟು. ವಂಶಿ ಮದ್ವೆನೇ ಬೇಡ ಅಂದ್ ಹುಡುಗ. ಈಗ ನೀವಿರೋ ಸಿಚುವೇಶನ್ ಅಲ್ಲಿ ಈ ತರ ಡಿಸಿಷನ್ ತಗೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಇದೆಲ್ಲ ಹೇಗ್ ಸಾಧ್ಯ ಸ್ವಾತಿ ಅವ್ರೆ? ನಾನು ವಂಶಿನ ಇಷ್ಟಪಟ್ಟೆ ಮದ್ವೆ ಆಗಿದ್ದು. ನಿಮ್ಮೆಲ್ಲಾ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅನ್ಕೋತೀನಿ.